ಸರ್ಕಾರದ ವಿರುದ್ಧ ಅಲ್ಲ, ನಮ್ಮ ನೀರು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಇವತ್ತೇನು ನಾವು ಶ್ರೀನಿವಾಸಪುರ ತಾಲೂಕಿಂದ ಸುಮಾರು ಜನ ರೈತರು ಇಲ್ಲಿ ಬಂದು KC ವ್ಯಾಲಿ ಡೆಲಿವರಿ ಆಗೋ ಕಡೆ ಯಾಕೆ ನಾವು ಬಂದು ಇಲ್ಲಿ ಗಲಾಟೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸರ್ಕಾರ ಕೋಲಾರ ಜಿಲ್ಲೆಗೆ 440 MLD ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿದ್ರು ಕಳೆದ 3 ಇಯರ್ಸ್ ಬ್ಯಾಕು. ಬಟ್ ಈಗ ಬರ್ತಾ ಇರೋ ನೀರು ಬಂದುಬಿಟ್ಟು ಬರೀ 170ರಿಂದ 190 MLD ನೀರು ಬರ್ತಾ ಇದೆ. 200 MLD ನೀರು ಬಂದರೆ ಕೋಲಾರ ಜಿಲ್ಲೆಗೆ ಏನೇನೂ ಸಾಕಾಗೋದಿಲ್ಲ. ಸರ್ಕಾರ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಏನು ಪ್ರಾಮಿಸ್ ಮಾಡಿದೆ 440 MLD ನೀರು, ಆ ನೀರನ್ನ ಕೋಲಾರ ಜಿಲ್ಲೆಗೆ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನ ರೈತರು ಇವತ್ತು ನಾವು ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀವಿ. ಯಾಕೆ ಕೊಡ್ತಿಲ್ಲ ಅಂತ ಕೂಡ ರೀಸನ್ ಸಹ ತೋರಿಸ್ತಾ ಇಲ್ಲ. ಕಡಿಮೆ ಯಾಕೆ ನೀರಾಗಿದೆ ಅಂತ ಕೂಡ ರೀಸನ್ ತೋರಿಸ್ತಾ ಇಲ್ಲ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ಇವತ್ತು ಸುಮಾರು ಜನ ನಾವು ಬಂದಿಲ್ಲಿ ಗಲಾಟೆ ಮಾಡ್ತಾ ಇದ್ದೀವಿ. ಇವತ್ತೇನು ಅವ್ರು ಕೊಳಚೆ ನೀರು ಅಂತ ಹೇಳ್ತಾ ಇದ್ದಾರೆ, ಯಾರನ್ನು ನಾವು ಡೈರೆಕ್ಟಾಗಿ ಉಪಯೋಗಿಸಿ ಅಂತ ಬೆಳೆಗೆ ಸಮೇತ ಯಾರೂ ಡೈರೆಕ್ಟಾಗಿ ಉಪಯೋಗಿಸ್ತಾ ಇಲ್ಲ. ಬೋರ್ವೆಲ್ ರೀಚಾರ್ಜ್ ಆಗುತ್ತೆ, ಬೋರ್ವೆಲ್ಲಿಂದ ಪಂಪ್ ಮಾಡ್ತಾ ಇದ್ದೀವಿ. ಯಾರು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರಲ್ಲ ಇವತ್ತು ಕೊಳಚೆ ನೀರು ಅಂತ ಹೇಳ್ಬಿಟ್ಟು, ಅವ್ರು ಸಾಧ್ಯ ಆದರೆ ನಮ್ಗೆ ಅಟ್ಲೀಸ್ಟು ನದಿ ನೀರು ಕೊಡಲಿ. ಇನ್ನೂ ಶಕ್ತಿಯುತವಾಗಿದ್ದರೆ ಅವ್ರು ಎಳ್ನೀರು ತಂದು ಬಿಡಲಿ ಸ್ವಾಮಿ, ನಾವು ಉಪಯೋಗಿಸೋದಕ್ಕೆ ರೆಡಿ ಇದ್ದೀವಿ. ಸುಮಾರು 4-5 ತಿಂಗಳಿಂದ ನೀರು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಬರ್ತಾನೆ ಇಲ್ಲ. ಮೊದಲೆಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ನೀರು ಬರ್ತಾ ಇತ್ತು, ಈಗ ನೀರು ಸ್ಟಾಪ್ ಆಗಿದೆ. ಮುದ್ವಾಡಿ ಕೆರೆಯಲ್ಲಿ ನೀರು ಫ್ಲೋಟ್ ಆಗ್ತಾ ಇತ್ತು, ಇವಾಗ ಮುದ್ವಾಡಿ ಕೆರೆಗೆ ನೀರೇ ಬರ್ತಾ ಇಲ್ಲ. ಅಷ್ಟುಗಷ್ಟೇ ಇದೆ ನೀರು. ಯಾಕೆ ಕಡಿಮೆ ಆಯಿತು? ಅಧಿಕಾರಿಗಳು ಕೊಡ್ತೀವಿ ಸರ್, ಅವೈಲೇಬಿಲಿಟಿ ಇರೋದು ಇವತ್ತು ನೋಡಿ, ನಿನ್ನೆ ಕಡಿಮೆ ಬರ್ತಾ ಇತ್ತು ನೀರು, ಇವತ್ತು 250 MLD ಅಷ್ಟು ಇವತ್ತು ಬರ್ತಾ ಇದೆ. 180ಗಿಂತಲೂ ಕಡಿಮೆ ಇತ್ತು ನಿನ್ನೆ ಫ್ಲೋಟಿಂಗು, ಇವತ್ತು 250 ಇದೆ. ಯಾಕಿದೆ ಅಂದರೆ ನಾವು ಬರ್ತೀವಿ ಅಂದರೆ ನೀರು ಕೊಡ್ತಾ ಇದ್ದಾರೆ, ಬಂದಿಲ್ಲ ಅಂದರೆ ಇಲ್ಲ. ಇವತ್ತು ಎಷ್ಟೋ ಕುಟುಂಬಗಳು ಹೈನುಗಾರಿಕೆಯಿಂದ ಜೀವನ ಮಾಡ್ತಿದೆ. ಕೋಲಾರ ಜಿಲ್ಲೆ ಮೊದಲಿಂದನೂ ಸಿಲ್ಕು ಮಿಲ್ಕ್ ಸಿಟಿ ಅಂತ ಕರಿತಾ ಇದ್ರು. ಇವತ್ತು ಸಿಲ್ಕ್ ಕಡಿಮೆ ಆದ್ರೂ ಮಿಲ್ಕಲ್ಲಿ ನಾವೇನು ಕಡಿಮೆ ಆಗಿಲ್ಲ. ಈ ಅಂತರ್ಜಲ ವೃದ್ಧಿ ಆಗೋದ್ರಿಂದ ಒಂದಷ್ಟು ಹುಲ್ಲು ಹಸು ಒಂದಷ್ಟು ಕಟ್ಕೊಂಡು ಎಷ್ಟೋ ಜನ ಕುರಿ ಮೇಕೆ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಇವತ್ತು ಹುಲ್ಲಿನಿಂದ. ಅಟ್ಲೀಸ್ಟ್ ಅದಕ್ಕಾದರೂ ಸರ್ಕಾರ ಅನುವು ಮಾಡಿಕೊಟ್ಟಿಲ್ಲ ಅಂದರೆ ಬರಡು ಜಿಲ್ಲೆಗಳಲ್ಲಿ ಏನು ಮಾಡ್ಬೋದು ಯೋಚನೆ ಮಾಡಿ. ಸರ್ಕಾರ ಆಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಗಮನ ಹರಿಸಿ ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಏನೇನು ಮಾಡೋಕ್ಕಾಗೋದಿಲ್ಲ.